ಕೊಕ್ಕರೆಯ ಪ್ರಾರ್ಥನೆ. ರಂಗನತಿಟ್ಟು ಬೆಳ್ಳೂರು ಮಂಡಗದ್ದೆಗೆ ಹೋಗೋಣ, ಹಕ್ಕಿಗಳನ್ನು ನೋಡೋಣ, ಅವುಗಳ ಚಿಲಿಪಿಲಿ ಕೇಳೋಣ, ಅವುಗಳ ಚಿಲಿಪಿಲಿ ಕೇಳೋಣ. ಯಾವುದೋ ದೇಶದ ಕೊಕ್ಕರೆ ಹಾರಿ ಬರುವುದು ಇಲ್ಲಿಗೆ, ಕ್ರೀಮು ಪೌಡರ್ ಹಚ್ಚೋದಿಲ್ಲ, ಆದರೂ ಎಷ್ಟು ಬೆಳ್ಳಗೆ, ಆದರೂ ಎಷ್ಟು ಬೆಳ್ಳಗೆ. ನೀರಿನ ಹತ್ತಿರ ನಿಂತು ಮಾಡುತ್ತಿರುವುದು ಏನು, ಬೇಡುತ್ತಿದೆ ಓ ದೇವರೇ, ಕರುಣಿಸುವಳ್ಳೆಯ ಮೀನು, ಕರುಣಿಸುವಳ್ಳೆಯ ಮೀನು. ಎಚ್ ದುಂಡಿರಾಜ್. ಅಭ್ಯಾಸ: ಪ್ರಾಸಪದಗಳನ್ನು ಓದಿರಿ ಮತ್ತು ಬರೆಯಿರಿ. ಹೋಗೋಣ, ನೋಡೋಣ, ಇಲ್ಲಿಗೆ, ಬೆಳ್ಳಗೆ, ಏನೋ, ಮೀನೋ. ಪದ್ಯದ ಮುಂದಿನ ಸಾಲುಗಳನ್ನು ಬರೆದು ಪೂರ್ಣಗೊಳಿಸಿರಿ. ಯಾವುದೋ ದೇಶದ ಕೊಕ್ಕರೆ ಹಾರಿ ಬರುವುದು ಇಲ್ಲಿಗೆ, ಕ್ರೀಮು ಪೌಡರ್ ಹಚ್ಚೋದಿಲ್ಲ, ಆದರೂ ಎಷ್ಟು ಬೆಳ್ಳಗೆ, ಆದರೂ ಎಷ್ಟು ಬೆಳ್ಳಗೆ. ಪಕ್ಷಿಗಳಿಗೆ ತಕ್ಕಂತೆ ಕೂಗನ್ನು ಹೊಂದಿಸಿ ಬರೆಯಿರಿ. ಕೋಳಿ: ಕೊಕ್ಕೊ. ಕಾಗೆ: ಕಾ 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 ಕಾ. ಗುಬ್ಬಿ: ಚ್ಯೂ 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 ಚ್ಯೂ. ಕೋಗಿಲೆ: ಕೂಹೂ 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 ಕೂಹೂ. ಪಾರಿವಾಳ: ಗುಟ್ ಗುಟ್ ಗುಟ್ರ್ ಗುಟ್ರ್. ಕೊಟ್ಟಿರುವ ವಾಕ್ಯಗಳಲ್ಲಿ ಗೆರೆ ಎಳೆದ ಅಕ್ಷರಗಳನ್ನು ಸರಿಪಡಿಸಿ ಬರೆಯಿರಿ. ಹಕ್ಕಿಗಳ ಚಿಲಿಪಿಲಿ ಕೇಳೋಣ, ಹಕ್ಕಿಗಳ ಚಿಲಿಪಿಲಿ ಕೇಳೋಣ. ನೀರಿನ ಹತ್ತಿರ ನಿಂತು ಏನು ಮಾಡುತ್ತಿರುವೆ, ನೀರಿನ ಹತ್ತಿರ ನಿಂತು ಏನು ಮಾಡುತ್ತಿರುವೆ. ಯಾವುದೋ ದೇಶದ ಕೊಕ್ಕರೆ, ಯಾವುದೋ ದೇಶದ ಕೊಕ್ಕರೆ. ಕರುಣಿಸುವಳ್ಳೆಯ ಮೀನು, ಕರುಣಿಸುವಳ್ಳೆಯ ಮೀನು. ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತವಾದ ಉತ್ತರಗಳಿಂದ ತುಂಬಿರಿ. ಇಂಪಾಗಿ ಹಾಡುವ ಪಕ್ಷಿ ಕೋಗಿಲೆ, ರಾತ್ರಿಯಲ್ಲಿ ಕೂಗುವ ಪಕ್ಷಿ ಗೂಬೆ, ನೃತ್ಯ ಮಾಡುವ ಪಕ್ಷಿ ನವಿಲು, ಸುಂದರವಾಗಿ ಗೂಡು ಹೆಣೆಯುವ ಪಕ್ಷಿ ಗೀಜಗ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪಕ್ಷಿಗಳು ಹೇಗೆ ಶಬ್ದ ಮಾಡುತ್ತವೆ? ಪಕ್ಷಿಗಳು ಚಿಲಿಪಿಲಿ ಎಂದು ಶಬ್ದ ಮಾಡುತ್ತವೆ. ಕೊಕ್ಕರೆ ದೇವರನ್ನು ಏನೆಂದು ಬೇಡುತ್ತದೆ? ಕೊಕ್ಕರೆ ದೇವರನ್ನು ಓ ದೇವರೇ, ಕರುಣಿಸುವಳ್ಳೆಯ ಮೀನು ಎಂದು ಬೇಡುತ್ತದೆ. ಪಕ್ಷಿಗಳನ್ನು ನೋಡಲು ಎಲ್ಲಿಗೆ ಹೋಗೋಣ ಎಂದು ಕವಿ ಹೇಳುತ್ತಾರೆ? ಪಕ್ಷಿಗಳನ್ನು ನೋಡಲು ರಂಗನತಿಟ್ಟು ಬೆಳ್ಳೂರು ಮಂಡಗದ್ದೆಗೆ ಹೋಗೋಣ ಎಂದು ಕವಿ ಹೇಳುತ್ತಾರೆ. ಭಾಷಾ ಚಟುವಟಿಕೆ. ಕೊಟ್ಟಿರುವ ಪದಗಳನ್ನು ಬಳಸಿಕೊಂಡು ವಾಕ್ಯಗಳನ್ನು ರಚಿಸಿರಿ. ಉಮಾ ಊಟ ಮಾಡಿದಳೋ, ಸುಮಾ ಊಟ ಮಾಡಿದಳೋ, ರಮೇಶ ಊಟ ಮಾಡಿದನೋ. ಉಮಾ ಶಾಲೆಗೆ ಹೋದಳೋ, ಸುಮಾ ಶಾಲೆಗೆ ಹೋದಳೋ, ರಮೇಶ ಶಾಲೆಗೆ ಹೋದನೋ. ಕೊಟ್ಟಿರುವ ಪದಗಳನ್ನು ಬಳಸಿ ಕವಿತೆ ಪೂರ್ಣಗೊಳಿಸಿರಿ. ನಮ್ಮ ಪುಟ್ಟ ಎಂತ ದಿಟ್ಟ, ತಟ್ಟೆ ಹಿಡಿದು ಹೊರಟು ಬಿಟ್ಟ, ಮೆಲ್ಲ ಅಟ್ಟ ಹತ್ತಿ ಬಿಟ್ಟ, ಡಬ್ಬಿಯನ್ನು ತೆರೆದು ಬಿಟ್ಟ, ಕದ್ದು ಉಂಡೆ ತಿಂದು ಬಿಟ್ಟ, ಡಬ್ಬಿ ಎತ್ತಿ ಹಾಕಿ ಬಿಟ್ಟ, ಅಮ್ಮ ಬಂದ್ರೆ ನಕ್ಕು ಬಿಟ್ಟ, ಹ ಹ ಹ. ಅಮ್ಮ ಬಂದ್ರೆ ನಕ್ಕು ಬಿಟ್ಟ, ಹ ಹ ಹ. ಧನ್ಯವಾದಗಳು. ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್.